ಮಧ್ಯಪ್ರಾಚ್ಯ ರಾಷ್ಟ್ರದ ಯುದ್ಧ ನಮ್ಮ ದೇಶದಲ್ಲಿ ಹೋಟೆಲ್ ಉದ್ಯಮದ ಮೇಲೆ ಬಹಳ ನೇರವಾದಂತ ಪರಿಣಾಮವನ್ನ ಬೀರ್ತಾ ಇದೆ. ಇದರ ಎಫೆಕ್ಟು ಇದೀಗ ಆಹಾರ ಪ್ರಿಯರಿಗೆ ತಮಗಿಷ್ಟವಾದ ಆಹಾರವನ್ನ ಸವಿಯೋದಕ್ಕೆ ಬ್ರೇಕ್ ಹಾಕ್ತಾ ಇದೆ. ಅಂಡ್ ಯುಗಾದಿ ಹಬ್ಬ ಹತ್ರ ಬರ್ತಿರುವ ಸಂದರ್ಭ ಗ್ಯಾಸ್ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಹೀಗಾಗಿ ಮತ್ತಿಕೆರೆಯ ಹೋಳಿಗೆ ಮನೆಯಲ್ಲಿ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಹೋಳಿಗೆ, ಚಿತ್ರಾನ್ನ, ರೊಟ್ಟಿ, ಅನ್ನ, ಸಾಂಬಾರ್ ತಯಾರಿಕೆ ಮಾಡಲಾಗುತ್ತೆ ಹೋಳಿಗೆ ಮನೆಯಲ್ಲಿ. ಅಂಡ್ ಪ್ರತಿ ಹೋಳಿಗೆ ಮೇಲೆ 5 ರೂಪಾಯಿ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. 25ರಿಂದ 30 ರೂಪಾಯಿ ಬೆಲೆಯನ್ನ ಆಹಾರ ಖಾದ್ಯಗಳ ಮೇಲೆ ಹೋಳಿಗೆ ಮನೆ ಮಾಲೀಕರು ಏರಿಸಿದ್ದಾರೆ. ಗ್ಯಾಸ್ ಸಿಲಿಂಡರ್ ಲಭ್ಯ ಇಲ್ಲ, ಸಿಕ್ಕಿದ್ರೂ ಕೂಡ ಡಬಲ್ ರೇಟ್ ಕೊಡಬೇಕಾಗಿರುವಂತಹ ಹಿನ್ನೆಲೆ ಇದೀಗ ಬೆಲೆ ಏರಿಕೆಗೆ ಮುಂದಾಗಿದ್ದಾರೆ. ಪ್ರತಿದಿನ ಹೋಳಿಗೆ ಮನೆಯಲ್ಲಿ 400ರಿಂದ 450 ಹೋಳಿಗೆ ತಯಾರಾಗತ್ತೆ. ಇನ್ನು ಹೋಳಿಗೆ ಆರ್ಡರ್ ಅನ್ನ ಮಾಲೀಕರು ರಿಜೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಹೋಳಿಗೆ ಮನೆಯಿಂದ ಹೋಳಿಗೆ ತಗೊಂಡು ಹೋಗಿ ಹಬ್ಬದ ಸಂಭ್ರಮ ಹೆಚ್ಚು ಮಾಡ್ಕೊಳ್ಳೋಣ, ಹಬ್ಬದ ಊಟ ಸವಿಯೋಣ ಅಂತಿದ್ದವರು ಪ್ರೀ ಆರ್ಡರ್ ಮಾಡಿರ್ತಾರಲ್ಲ, ಅದೆಲ್ಲವನ್ನ ರಿಜೆಕ್ಟ್ ಮಾಡಿದ್ದಾರೆ. ಪ್ರತಿ ಹೋಳಿಗೆ ಮೇಲೆ 5 ರೂಪಾಯಿ ಬೆಲೆಯನ್ನ ಕೂಡ ಏರಿಕೆ ಮಾಡಿರೋದು. ನೋಡಿ, ಹೋಳಿಗೆ ತಯಾರು ಮಾಡ್ತಾರೆ ಪ್ರತಿನಿತ್ಯ 350ರಿಂದ 400-450 ಹೋಳಿಗೆ ಇಲ್ಲಿ ತಯಾರಾಗೋದು. ಇವಾಗ ಅನಿವಾರ್ಯವಾಗಿ ಹೋಟೆಲ್ ಅನ್ನ ಮುಚ್ಚೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ ಕೇಸ್ ಏನಾದರೂ ಹೋಟೆಲ್ ಮುಚ್ಚೋಯ್ತು ಅಂತ ಹೇಳಿದ್ರೆ ಮತ್ತೆ ರೀಓಪನ್ ಮಾಡೋದು, ಗ್ರಾಹಕರನ್ನ ಸೆಳೆಯೋದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಕಷ್ಟಪಟ್ಟಾದ್ರೂ ನಾವು ಸಸ್ಟೈನ್ ಆಗಬೇಕು ಅಂತ ಹೇಳಿ ಅವರು ಕಂಡುಕೊಂಡಿರುವಂತ ಮಾರ್ಗ ಹೋಳಿಗೆ ರೇಟು. ಅದರ ಜೊತೆಗೆ ಬೇರೆ ಖಾದ್ಯಗಳಲ್ಲೇನು ಲಭ್ಯ ಆಗುತ್ತಲ್ಲ, ರೊಟ್ಟಿ, ಚಿತ್ರಾನ್ನ ಅಂತೆಲ್ಲ, ಇದರ ಮೇಲೆಲ್ಲ ಕೂಡ ರೇಟನ್ನು ಏರಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸೊ ಸದ್ಯ ಹೋಳಿಗೆ ಮನೆಯಲ್ಲಿ ಯಾವ ರೀತಿಯಾಗಿ ಬೆಲೆ ಏರಿಕೆ ಮಾಡಿದ್ದಾರೆ, ಅವ್ರಿಗೇನು ಸಂಕಷ್ಟ ಎದುರಾಗ್ತಾ ಇದೆ, ಅಂಡ್ ಗ್ರಾಹಕರು ಇದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಿಕಾ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇರೋದ್ರಿಂದ ಗ್ರಾಹಕರಾಗಿರ್ಬೋದು, ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಕೆಲವೊಂದು ಹೋಟೆಲ್ಗಳು ಶಟ್ ಡೌನ್ ಮಾಡ್ಕೊಂಡಿದೆ. ಇನ್ನೊಂದಷ್ಟು ಹೋಟೆಲ್ಗಳು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ನಾವು ತಳ್ತೀವಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಿದ್ದಾರೆ. ಅದರಲ್ಲೂ ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ಹೋಳಿಗೆಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಆದ್ರೆ ಹೋಳಿಗೆ ಮಾಡಕ್ಕೆ ಗ್ಯಾಸೇ ಇಲ್ಲ ಅಂತ ಮಾಲೀಕರು ಒದ್ದಾಡ್ತಾ ಇದ್ದಾರೆ. ಸದ್ಯಕ್ಕೆ ಸುಮಾರು 14 ವರ್ಷಗಳಿಂದ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಮತ್ತಿಕೆರೆಯಲ್ಲಿರುವ ಹೋಳಿಗೆ ಮನೆಯಲ್ಲಿ ನಾವಿದ್ದೀವಿ. ಸೊ ಇದು ಸುಮಾರು 14 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸಿದೆ. ಯಾವತ್ತೂ ಕೂಡ ಇಂತಹ ಒಂದು ಸಿಚುವೇಶನ್ಸ್ ಕ್ರಿಯೇಟ್ ಆಗಿಲ್ಲ. ಆದ್ರೆ ಈಗ ಗ್ಯಾಸ್ ಪೂರೈಕೆಯಲ್ಲಿ ವಿಳಂಬ ಆಗ್ತಾ ಇರೋದ್ರಿಂದ, ವ್ಯತ್ಯಯ ಆಗ್ತಾ ಇರೋದ್ರಿಂದ ಹೋಳಿಗೆ ಮಾಡಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಹೋಳಿಗೆ ಮನೆ ಇಟ್ಕೊಂಡಿರುವಂತಹ ಮಾಲೀಕರ ಮಾತು. ಸದ್ಯಕ್ಕೆ ಹೋಳಿಗೆ ಮನೆಯ ಮಾಲೀಕರು ಅಂಗಡಿಯ ಪರಿಸ್ಥಿತಿ ಹೇಗಿದೆ, ಆ ಹೋಟೆಲ್ನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ. ಈ ಹೋಟೆಲ್ನಲ್ಲಿ ಚಿತ್ರಾನ್ನ, ಊಟ, ರೋಟಿ ಜೊತೆಗೆ ಹೋಳಿಗೆಯನ್ನ ಕೂಡ ಸರ್ವ್ ಮಾಡ್ತಾರೆ. ಆದ್ರೆ ಹೋಳಿಗೆ ಮನೆ ಅಂತ ಇಟ್ಕೊಂಡ್ಮೇಲೆ ಹೋಳಿಗೆ ಫೇಮಸ್. ಸೊ ಸಾಕಷ್ಟು ಹೋಳಿಗೆಗಳು ದಿನಪ್ರತಿ ಇಲ್ಲಿ ಪಾರ್ಸಲ್ಗಳಾಗಿರ್ಬೋದು ಬಂದು ತಿನ್ನೋರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಈ ಗ್ಯಾಸ್ ವ್ಯತ್ಯಯದಿಂದ ಯಾವ ರೀತಿ ತೊಂದರೆ ಅನುಭವಿಸುತ್ತಿದ್ದಾರೆ ಇಲ್ಲಿ ಅವರು, ಅಥವಾ ಗ್ರಾಹಕರಾಗಿರ್ಬೋದು, ಮಾಲೀಕರಾಗಿರ್ಬೋದು ಅನ್ನೋದನ್ನ ಕೇಳೋಣ. ಸದ್ಯಕ್ಕೆ ಈ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರುವಂತ ವೀರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಹೋಳಿಗೆ ಇಲ್ಲಿ ಫೇಮಸ್, ಹೋಳಿಗೆ ಸಾಕಷ್ಟು ಜನ ಬರ್ತಾರೆ, ತಗೊಂಡು ಹೋಗ್ತಾರೆ. ಬಟ್ ಈ ಗ್ಯಾಸ್ ಇಂದಾಗಿ ಸಿಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ನಿಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ? ಗ್ಯಾಸ್ ಕೊಡೋರು ನಮ್ಗೆ ಕಾಯಂ ಕೊಡೋರು ಕೊಡ್ತಾ ಇಲ್ಲ ಮೇಡಮ್. ಈಗ ಇದನ್ನ 2 ದಿವಸ ಕ್ಲೋಸ್ ಮಾಡಿಬಿಟ್ಟು ಹಬ್ಬಕ್ಕೆ ಹೋಳಿಗೆ ಕೊಡಬೇಕು ಅನ್ಕೊಂಡಿದೀವಿ. 2 ದಿವಸದಲ್ಲಿ ಈಗ 2 ದಿವಸ ರಜೆ ಮಾಡಿಬಿಟ್ಟು ಮುಂದಕ್ಕೆ 2 ದಿವಸ ಹಬ್ಬದ ದಿವಸ ಕೊಡ್ಬೇಕು ಅನ್ಕೊಂಡಿದೀವಿ. ಗ್ಯಾಸ್ನವ್ರು ಕೇಳಿದ್ರೆ ಏನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇನ್ನು ಟೈಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್, ಎಷ್ಟು ಗ್ಯಾಸ್ ದಿನ ಯೂಸ್ ಮಾಡ್ತಾ ಇದ್ರಿ ನೀವು? ಈಗ ಸದ್ಯಕ್ಕೆ ಎಷ್ಟು ಯೂಸ್ ಮಾಡ್ತೀರಾ ದಿನಕ್ಕೆ? ದಿವಸಕ್ಕೆ 1-2 ಸಿಲಿಂಡರ್ ಬೇಕಾಯ್ತು ಮೇಡಮ್. ಇವಾಗ 1 ಸಿಲಿಂಡರ್ ಅದು 5 kg ಹೋಗ್ತಾ ಇದೆ ಅಷ್ಟೇ. ಅದೊಂದ್ 2 ಯೂಸ್ ಮಾಡ್ತಾ ಇದೀವಿ. ಏನ್ ಸ್ಟಾಕ್ ಮಾಡ್ಬಿಟ್ಟು ಮತ್ತೆ ಒಲೆ ಆಫ್ ಮಾಡ್ತೀವಿ ಅಷ್ಟೇ. ಈಗ ಹೋಳಿಗೆ ಅಂದ್ರೆ ಕಂಟಿನ್ಯೂಸ್ ಮಾಡ್ತಾ ಇರ್ತಿದ್ರಿ, ಈಗ ಟೈಮಿಂಗ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ? ಟೈಮಿಂಗ್ಸ್ ಏನಿಲ್ಲ ಮೇಡಮ್. 10-20 ಕೇಳಿದ್ರೆ ಮಾಡ್ಕೊಡ್ತಾ ಇರ್ತೀವಿ. ಒಂದು 20 ರೆಡಿ ಇಟ್ಟಿರ್ತೀವಿ, 1-2 ತಿನ್ನಕ್ ಕೊಡ್ತಾ ಇರ್ತೀವಿ. ಅವಾಗ ಊಟದಲ್ಲಿ ಕೊಡ್ತಾ ಇರ್ತೀವಿ. ಊಟ, ಚಿತ್ರಾನ್ನ, ರೋಟಿ ಎಲ್ಲ ರೆಡಿ ಮಾಡ್ತಾ ಇರೋದ್ರಿಂದ ಸೊ ಅದನ್ನು ಕೂಡ ಕಟ್ ಡೌನ್ ಮಾಡ್ತಾ ಇದ್ದೀರಾ ಅಥವಾ ಹೇಗೆ? ಏನಿಲ್ಲ ಮೇಡಮ್, ಅದಕ್ಕೊಂದ್ ಸ್ವಲ್ಪ ಕಟ್ಟಿಗೆ ಒಲೆ ಸಿಸ್ಟಮ್ ಮಾಡ್ಕೊಂಡಿದೀವಿ. ಇವಾಗ ಅನ್ನ ಸಾಂಬಾರೆಲ್ಲ ಫಸ್ಟ್ ಗೆ ಮಾಡಿ ಇಟ್ಬಿಟ್ಟಿರ್ತೀವಿ. 2 ಟೈಮ್ ಮಾಡ್ತೀವಿ. ಈವ್ನಿಂಗ್ ಟೈಮ್ ಒಂದು, ಮಧ್ಯಾಹ್ನ ಒಂದು ಅಷ್ಟೇ. ಪ್ರೈಸ್ ಅಲ್ಲಿ ಏನಾದ್ರು ರೇಟ್ ಜಾಸ್ತಿ ಆಗಿದೆ ಮೇಡಮ್. ಊಟದಲ್ಲಿ ಏನಾಗಿಲ್ಲ. ಹೋಳಿಗೆದಲ್ಲಿ ಒಂದು 5 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದೀವಿ. 20 ರೂಪೀಸ್ ಇತ್ತು ಫಸ್ಟ್ ಬೇಳೆ ಹೋಳಿಗೆ, ಕಾಯಿ ಹೋಳಿಗೆ, ಅದು 25 ಆಗಿದೆ. ಕೋವಾ ಹೋಳಿಗೆ ಬಂದು 25 ಇತ್ತು, 30 ಮಾಡಿದೀವಿ. ಬರುವ ಗ್ರಾಹಕರು ಸಹಕರಿಸ್ತಿದ್ದಾರೆ, ರೇಟ್ ಜಾಸ್ತಿ ಮಾಡಿದೀರಾ, ಸೊ ನಿಮಗೂ ಮಾಡಕ್ ಆಗ್ತಾ ಇಲ್ಲ. ಸೊ ಗ್ರಾಹಕರು ಸಹಕರಿಸ್ತಿದ್ದಾರೆ ಮೇಡಮ್. ಹಾಗೇನಿಲ್ಲ, ಒಂದ್ ಮಾತು ಹೇಳ್ತಾರೆ ಅವರು, ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದಪ್ಪ ಏನು ಸಹಕರಿಸ್ತಾ ಇದ್ದಾರೆ.
ಹಾಗೇನಿಲ್ಲ. ಈಗ ಆರ್ಡರ್ಗಳು ಬರಕ್ ಶುರುವಾಗಿದ್ಯಾ? ಯಾಕಂದ್ರೆ ಯುಗಾದಿ ಹಬ್ಬ ಹತ್ರ ಬರೋದ್ರಿಂದ ಹೋಳಿಗೆಗೆ ಆರ್ಡರ್ಗಳು ಬರಕ್ ಶುರುವಾಗಿದ್ಯಾ? ಬಂದದನ್ನ ತಗೊಂತಾ ಇದ್ದೀರಾ ಅಥವಾ ಕ್ಯಾನ್ಸಲ್ ಮಾಡ್ತೀರಾ? ಅದೇ ಹೇಳ್ತಾ ಇದ್ದೇವೆ ಮೇಡಮ್, ಆರ್ಡರ್ಗಳು ತಗೊಂತಾ ಇಲ್ಲ. ಅವಾಗಿನ ಮಟ್ಟಿಗೆ ಹೇಗ್ ಸಿಚುವೇಶನ್ ಇರುತ್ತೆ ಅಂತ ಹೇಳ್ತಾ ಇದ್ದೇವೆ. ಅವಾಗ ಸ್ವಲ್ಪ ಆದ್ರೂ ಕೊಡ್ತೇವೆ ಅವ್ರಿಗಾದ್ರು, ಅವ್ರು ಹೇಳಿದಷ್ಟು ಅಂತೂ ಸಿಗಲ್ಲ. ಸ್ವಲ್ಪ ಆದ್ರೂ ಒಂದು 55 ಒಂದು 20 ಆದ್ರೂ ಕೊಡ್ತೀವಿ, 30 ಆದ್ರೂ ಕೊಡ್ತೀವಿ, ಆ ತರ. ಈಗ ಎಷ್ಟು ಆರ್ಡರ್ ಬಂದಿದೆ ಸರ್? ಆರ್ಡರ್ ಇವಾಗ ಇನ್ನೂ ತಗೊಂತಾ ಇಲ್ಲ ಮೇಡಮ್, ನಾವಿನ್ನು ಆಗಿನ ಬುಕ್ ಮಾಡ್ಕೊಂಡಿಲ್ಲ. ಇವಾಗ ಯಾವ್ದು ಬುಕ್ ಮಾಡ್ಕೊಂಡಿಲ್ಲ. ಸಿಚುವೇಶನ್ 2 ದಿವಸ ರಜೆ ಮಾಡ್ಕೊಂಡು ಸಿಲಿಂಡರ್ ಇಟ್ಕೊಂಡು ಹಬ್ಬಕ್ಕೆ ಓಪನ್ ಮಾಡ್ಕೋಬೇಕು ಅನ್ಕೊಂಡಿದೀವಿ. ಯಾವಾಗ ಇದನ್ನ ಕ್ಲೋಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮತ್ತೆ ಯಾವಾಗ ಓಪನ್ ಮಾಡ್ಬೇಕು? ನೋಡ್ಬೇಕು, 2 ದಿವಸ ಸಿಲಿಂಡರ್ ಸಿಕ್ತು ಅಂದ್ರೆ ರನ್ನಿಂಗ್ ಇರುತ್ತೆ, ಸಿಲಿಂಡರ್ ಇಲ್ಲ ಅಂದ್ರೆ ಕ್ಲೋಸ್ ಮಾಡ್ತೀವಿ ನಾವು ಅಷ್ಟೇ. ಸರ್ಕಾರಕ್ಕೆ ಏನ್ ಹೇಳ್ತೀರಿ ಈ ತರ? ಅದೇ ಒಂದ್ ಸ್ವಲ್ಪ ಬೇಗ ಒಂದ್ ಸ್ವಲ್ಪ ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತಾ ಇದೀವಿ. ತುಂಬಾ ಕಷ್ಟ ಆಗಿದೆ. ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, 2,000 ರೂಪಾಯಿ ಆಗಿದೆ. ಫಸ್ಟಿಗೆಲ್ಲ 1800 ಇತ್ತು. ಮುಂಚೆಲ್ಲ ಎಷ್ಟು ಹೋಳಿಗೆ ರೆಡಿ ಮಾಡ್ತಾ ಇದ್ದಿ, ಈಗ ಎಷ್ಟು ರೆಡಿ ಮಾಡ್ತಿದ್ವಿ? ಇವಾಗ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಮೇಡಮ್. ಮುಂಚೆ ಎಲ್ಲ ಒಂದ್ ಮಾಡ್ತಿದ್ವಿ, ಒಂದು ಮೆಂಬರ್ಸ್ ಎಲ್ಲ ಒಂದ್ ಸ್ವಲ್ಪ ಇದು ಕಸ್ಟಮರ್ ಎಲ್ಲ ಒಂದ್ ಸ್ವಲ್ಪ ಚೆನ್ನಾಗಿದ್ರು. ಇವಾಗ ಸ್ವಲ್ಪ ಡೌನ್ ಆಗಿದೆ. ಅಂದಾಜು ಒಂದು 450-500 ಆತರ ಮಾಡ್ತಿದ್ವಿ. ಇವಾಗೆಲ್ಲ ಒಂದು 300 ಬಂದಿದೆ ಅಷ್ಟೇ. ಓಕೆ. ಇದಿಷ್ಟು ಹೋಳಿಗೆ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ವೀರೇಶ್ ಅವರ ಮಾತಾದ್ರೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಹೋಳಿಗೆ ರೆಡಿ ಮಾಡ್ತಿದ್ದಾರೆ ಅಂತ. 400 ದಿನಕ್ಕೆ 400-450 ಹೋಳಿಗೆ ರೆಡಿ ಆಗುವಲ್ಲಿ ಈಗ ಕೇವಲ 250-300 ಹೋಳಿಗೆಗಳು ಮಾತ್ರ ರೆಡಿ ಆಗ್ತಾ ಇದೆ. ಮತ್ತೊಂದೆರಡು ಕಡೆ ನೀವು ನೋಡ್ತಾ ಇರಬಹುದು, ಇಲ್ಲೇ ಕೂಡ ರೊಟ್ಟಿನ ರೆಡಿ ಮಾಡಿಕೊಂಡು ಅಲ್ಲೇ ಸರ್ವ್ ಮಾಡ್ತಾರೆ. ಅಲ್ಲೂ ಕೂಡ ಕಮ್ಮಿ ಆಗಿದೆ ಅನ್ನುವಂತ ಮಾತು. ಯಾಕಂದ್ರೆ ಅಲ್ಲೂ ಕೂಡ ಗ್ಯಾಸ್ ಬಳಕೆ ಇರೋದ್ರಿಂದ ಅದಕ್ಕೆ ಕೂಡ ಕಟ್ ಆಫ್ ಮಾಡುವಂತ ಪ್ಲಾನ್ ಅಲ್ಲಿದ್ದಾರೆ. ಸೊ ಇದೇ ರೀತಿ ಕಂಟಿನ್ಯೂ ಆದ್ರೆ ಹೋಳಿಗೆ ಸಿಗದೇ ಇದ್ರೆ ಮುಂದೆ 2 ದಿವಸ ಕಂಟಿನ್ಯೂ ಆಗಿ ಅಂಗಡಿಯನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಬ್ಬಕ್ಕೆ ಮಾತ್ರ ಒಂದು ಅಂಗಡಿಯನ್ನ ಓಪನ್ ಮಾಡುವ ನಿರೀಕ್ಷೆಯಲ್ಲಿ ಕೂಡ ಅವರು ಇದ್ದಾರೆ. ಗ್ಯಾಸ್ ಸಿಕ್ಕಿದ್ದಾದಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ಕಡೆ ಅದೇ ಪರಿಸ್ಥಿತಿ ಆದ್ರೆ ಅದರ ಪಕ್ಕದಲ್ಲೇ ಇರುವಂತ ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಏನಿದೆ ಅದು ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗಿದೆ. ಸೊ ಗ್ಯಾಸ್ ಪೂರೈಕೆಯಲ್ಲಿ ಅವರಿಗೆ ಗ್ಯಾಸ್ ಸರಿಯಾಗಿ ಸಿಗದೇ ಇರುವ ಕಾರಣ ಅವರು ಸದ್ಯಕ್ಕೆ ಅದನ್ನ ಶಟ್ ಡೌನ್ ಮಾಡಿದ್ದಾರೆ. ಸೊ ಅದರ ಹೋಳಿಗೆ ಮನೆಯಲ್ಲಿ ಸದ್ಯಕ್ಕೆ ಸ್ಟಾಕ್ ಇರೋದ್ರಿಂದ ಗ್ಯಾಸ್ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆದ್ರೆ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಏನಿದೆ ಇಲ್ಲಿ ವಡೆ ದೋಸೆ ದಿನಪ್ರತಿ ಏನು ಮಧ್ಯಾಹ್ನದ ಊಟ ಆಗಿರ್ಬೋದು ಅಥವಾ ಇಡ್ಲಿ ವಡೆ ಚಿತ್ರಾನ್ನ ಪುಳಿಯೋಗರೆ ಇಂತ ಸಾಕಷ್ಟು ಬೆಳಗಿನ ಟಿಫನ್ ಏನಿತ್ತು ಅದೆಲ್ಲ ಸಿಗ್ತಾ ಇತ್ತು. ಆದ್ರೆ ಗ್ಯಾಸ್ ಪೂರೈಕೆಯಲ್ಲಿ ವಿಳಂಬ ಆಗಿರೋದ್ರಿಂದ ವ್ಯತ್ಯಯ ಆಗಿರೋದ್ರಿಂದ ಅವರಿಗೆ ಸರಿಯಾದ ರೀತಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಆಗದೇ ಇರೋದ್ರಿಂದ ಅವರು ಸದ್ಯದ ಮಟ್ಟಿಗೆ ಈ ಒಂದು ಟಿಫನ್ ಸೆಂಟರ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಗರದ ಹಲವು ಕಡೆ ಈಗಾಗಲೇ ಟಿಫನ್ ಸೆಂಟರ್ಗಳಾಗಿರ್ಬೋದು, ಲಂಚ್ ಹೋಮ್ ಆಗಿರ್ಬೋದು, ಹೋಟೆಲ್ಗಳು ತಮ್ಮ ಶಟರ್ ಅನ್ನ ಇಳಿಸಿಬಿಟ್ಟಿದೆ. ಗ್ಯಾಸ್ಗಳು ಸರಿಯಾಗಿ ಸಿಗದೇ ಇರೋ ಕಾರಣಕ್ಕಾಗಿ ಮಾಲೀಕರಾಗಿರ್ಬೋದು, ಗ್ರಾಹಕರಾಗಿರ್ಬೋದು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಇದು ಇದೇ ರೀತಿ ಮುಂದುವರೆದರೆ ಸಾಕಷ್ಟು ಹೋಟೆಲ್ ಅನ್ನೇ ನಂಬಿಕೊಂಡು ಬದುಕಿರುವಂತಹ ಸಿಬ್ಬಂದಿಗಳಿಗೆ ಅವರ ಜೇಬಿಗೆ ಕತ್ತರಿ ಹಾಕೋದಂತೂ ಗ್ಯಾರಂಟಿ. ಅವರ ಕುಟುಂಬದ ಪರಿಸ್ಥಿತಿ ಇನ್ನಷ್ಟು ಸಂಕಷ್ಟಕ್ಕೆ ಒಳಗಾಗೋದು ಗ್ಯಾರಂಟಿ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.